ಉಳಿದಿದ್ದು ಎಲ್ಲ ಗೇಟ್ಗಳನ್ನು ಓಪನ್ ಮಾಡಿದ್ದೀವಿ. ಈ ಒಮ್ಮೊಮ್ಮೆ ಟೈಮಿಗೆ ಜಾಸ್ತಿ ಬಿಟ್ಟನಂದರೆ ಹಳ್ಳಿಗಳಿಗೂ ಏನು ಇಫೆಕ್ಟ್ ಆಗುತ್ತೆ ಅನ್ನೋದನ್ನು ನಾವು ನೋಡ್ಕೋಬೇಕು. ಈಗಾಗಲೇ ಎಲ್ಲ ಜಿಲ್ಲಾಧಿಕಾರಿಗಳಿಗೆ, ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಅಲರ್ಟ್ ಮಾಡಿದ್ದೀವಿ. ಈಗ ಎಲ್ಲ ಕಡೆನೂ ನಾನು ಅಲ್ಲಿದ್ದ ಕಂಟಿನ್ಯೂಸ್ ಆಗಿ ಮಾತಾಡ್ತಾ ಬಂದಿದ್ದೀನಿ. ಡಿ ಸಿಗೆ, ಎಲ್ಲ ತಹಸೀಲ್ದಾರಿಗೆ ಅಲರ್ಟ್ ಮಾಡಿದ್ದಾರೆ. ಎಲ್ಲ ಅಧಿಕಾರಿಗಳ ಜೊತೆಗೆ ಮಾತಾಡಿದ್ದೀನಿ. ಬೆಳಗ್ಗೆ ಸಿಚುಯೇಷನ್ ನೋಡ್ಕೊಂಡು ಕನಿಷ್ಠ ನಮಗೆ 2,35,000 ಕ್ಯೂಸೆಕ್ಸ್ವರೆಗೂ ನಮ್ಗೆ ಯಾವುದೂ ತೊಂದರೆ ಆಗೋದಿಲ್ಲ. ಜನರಲಿ ನನಗಿದ್ದ ಮಾಹಿತಿ 2 ಲಕ್ಷ ಯಾವ ಹಳ್ಳಿಗಳಿಗೆ ನೀರು ಹೋಗಲ್ಲ, ಯಾವ ಹಳ್ಳಿಗಳಿಗೂ ನೀರು ಹೋಗಲ್ಲ, ಯಾವ ಹಳ್ಳಿಗಳು ಮುಳುಗೋಗಲ್ಲ. ಸ್ವಲ್ಪ ತಕ್ಕ ಮಟ್ಟಿಗೆ ಸ್ವಲ್ಪ ಬೆಳೆ ಹೊಲ್ದಾಗ ನೀರು ಹೋಗ್ಬೋದು, ತಕ್ಕ ಮಟ್ಟಿಗೆ ಪೂರ್ಣ ಪ್ರಮಾಣದ 2.5 ಲಕ್ಷ ಮೇಲೆ ಹೋತಂದರೆ ನಮಗೆ ಸ್ವಲ್ಪ ಇಫೆಕ್ಟ್ ಆಗೋಂಥ ಲಕ್ಷಣಗಳದಾವೆ. ಸರಿ, ಈಗ ಸದ್ಯದ ಮಟ್ಟಿಗೆ 1 ಲಕ್ಷ ಬಿಡ್ತಾ ಇದ್ದೀವಿ. ಬೆಳಗ್ಗೆ ಸಿಚುಯೇಷನ್ ನೋಡ್ಕೊಂಡು ಎಲ್ಲ ಹಳ್ಳಿಗಳನ್ನು ಅಲರ್ಟ್ ಮಾಡಿ ಜಾಸ್ತಿ ಮಾಡ್ಕೊತ ಹೋಗ್ಬೇಕಂತ ವಿಚಾರ ಮಾಡಿದ್ವಿ. ಮೇಂಟೆನೆನ್ಸ್ ಮಾಡಿ ಸರಿ, ಬೆಳೆಯ ಎರಡನೇ ಬೆಳೆ ಅಲ್ಲ ಸರ್, ಮೊದಲು ಡ್ಯಾಮ್ ಉಳಿಸೋಣ ಅಂತ ಪ್ರಯತ್ನ ಮಾಡೋಣ. ಮೇಂಟೆನೆನ್ಸ್ ಡ್ಯಾಮಿಗೆ ಸೇಫ್ಟಿಗೇನು ಈಗ ನಾನು ಅಧಿಕಾರಿಗಳ ಜೊತೆಗೆ ಮಾತಾಡಿದೆ, ಡ್ಯಾಮ್ ಸೇಫ್ಟಿಗೇನು ತೊಂದರೆ ಇಲ್ಲ ಅಂತ ಏನು ಸಮಸ್ಯೆ ಏನಾಗ್ತಾ ಇಲ್ಲ. ಆ ಗೇಟ್ ರಿಪೇರಿ ಆಗಬೇಕು. ಆ ಗೇಟ್ ರಿಪೇರಿಗೆ ಈಗ ನೀವು ಹೇಳಿದ್ರಿ, ಗೇಟು ಮೇಂಟೆನೆನ್ಸ್ ಏನಿಲ್ಲ, ಪ್ರತಿ ವರ್ಷ ಮೇಂಟೆನೆನ್ಸ್ ಮಾಡೇ ಮಾಡ್ತಾರೆ. ಆ ಕೊಂಡಿ ಲಿಂಕ್ ಇದೆಯಲ್ಲ, ಅದು ಲಿಂಕು ಪೂರ್ಣ ತಪ್ಪಿರೋದ್ರಿಂದ ಆಗಿದೆ. ಇಂದು ನಾರಾಯಣಪುರದೊಳಗೂ ಈ ಸಿಚುವೇಶನ್ ಆಗಿತ್ತು. ನೋಡೋಣ, ನಾಳೆ ಅಧಿಕಾರಿಗಳು ಬರ್ತಾರೆ, ಎಕ್ಸ್ಪರ್ಟ್ಸ್ ಬರ್ತಾಯಿದ್ದಾರೆ. ಅವ್ರನ್ನೆಲ್ಲರನ್ನು ಕರೆಸಿ ಮಾತಾಡ್ತೀನಿ. ಮತ್ತು ಈಗಾಗಲೇ ಇವ್ರಿಗೇನು ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳ ಗಮನಕ್ಕೂ ತರಲಿಕ್ಕೆ ಅವ್ರ PSಗಳಿಗೆ, ಯಾಕಂದರೆ ಫೋನ್ನಾಗೆ ಸಿಕ್ಕಿಲ್ಲ ನಾನು ಲೇಟ್ ನೈಟ್. ಸಿದ್ದರಾಮಯ್ಯ ಸಾಹೇಬರು ಜೊತೆಗೆ ನಾನು ಬಂದಿದ್ದು. ಅವರು ಬೆಂಗಳೂರಿಗೆ ಹೋದರು, ನಾನು ಈ ಕಡೆ ಬಂದೆ. ಅವಾಗ ಇನ್ನೂ ನಮಗೆ ಮಾಹಿತಿ ಇದ್ದಿಲ್ಲ, CM ಸಾಹೇಬ್ರ ಜೊತೆಗಿದ್ದಂತೆ ನನಗೆ ಮಾಹಿತಿ ಇದ್ದಿದ್ದಿಲ್ಲ. ಐ ಥಿಂಕ್ ನನಗಂತ ಮಟ್ಟಿಗೆ ತುಮಕೂರು ಸಮೀಪಿದ್ದಂತೆ ನನಗೆ ಮಾಹಿತಿ ಬಂತು. ನಾನು ಹಂಗೆ ಅಂದರೆ ನಾನು ಅಲ್ಲಿ ಹಾಲ್ಟ್ ಆಗಿ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಬಿಡಬೇಕಂತ ವಿಚಾರ ಮಾಡಿದ್ದೆ. ಬಟ್ ಈ ಸಿಚುವೇಶನ್ ನೋಡ್ಕೊಂಡು ನಾನು ಸೀದಾ ನನಗನ್ನಿಸಿದ ಮಟ್ಟಿಗೆ ಈಗ ಸದ್ಯ ಅಧಿಕಾರಿಗಳೇನಂದ್ರೆ 60-65 TMC ನೀರು ಪೂರ ಖಾಲಿ ಆದ ಮೇಲೆ ಅದಕ್ಕೇನಾದರೂ ಕೆಲಸ ಮಾಡೋಕ್ಕೆ ಪ್ರಾರಂಭ ಆಗ್ಬೋದು ಅಂತ ಅಧಿಕಾರಿಗಳು ಹೇಳ್ತಾರೆ. ಈಗ ನಾವು 2 ಲಕ್ಷ ಮೇಲೆ ಕ್ಯೂಸೆಕ್ಸ್ ನೀರು ಬಿಟ್ಟಿವಿ ಅಂದ್ರೆ ಕನಿಷ್ಠ 3-4 ದಿವಸ ಬೇಕು. ಅದಕ್ಕೆ ಅದನ್ನು ನೋಡೋಣ, ಸಿಚುವೇಶನ್ ಏನೇನಾಗುತ್ತೆ. ಈಗ ನಾನು ಎಕ್ಸ್ಪರ್ಟ್ ಅಲ್ಲ, ಈಗ ನಾಳೆ ಎಕ್ಸ್ಪರ್ಟ್ ಅವ್ರು ಬಂದ ಮೇಲೇ ಅದ್ರ ಬಗ್ಗೆ ಪೂರ್ಣ ಮಾಹಿತಿ ಕೊಟ್ಟಿದ್ದೀವಿ. ಬೆಂಗಳೂರಿಗೂ ಮಾಹಿತಿ ಕೊಟ್ಟಿದ್ದಾರೆ ಈಗಾಗಲೇ ಅಧಿಕಾರಿಗಳು. ಅವರೆಲ್ಲರೂ ನಾಳೆಗೆ 10:30-11 o'clock ಎಲ್ಲರೂ ಬರ್ತಾರೆ. ಮ್ಯಾಕ್ಸಿಮಮ್ 10:30 to 11 o'clock ಆಗ್ಬೋದು. ಎಷ್ಟೇ ನೋಡೋಣ, ಅವ್ರು ಬಂದಿದ್ದಾಗ ಅವ್ರ ಜೊತೆಗೆ ಕುಂತು ಚರ್ಚೆ ಮಾಡಿ ನಿರ್ಧಾರ ಸರ್. ಸಿಚುವೇಶನ್ನು ನೋಡೋಣ. ಬೆಳಗ್ಗೆ ನಾನು ಈಗೇನು ರಾತ್ರಿ ಮಾತಾಡೋಕ್ಕಾಗಿಲ್ಲ, ಲೇಟ್ ನೈಟು. DCM ಅವ್ರಿಗೆ, CM ಅವ್ರಿಗೆ ನಾನು ನೋಡ್ಕೊಂಡು ಮಾತಾಡಿದ್ದೆ ಹೇಳ್ತೀನಿ ಸರ್. ಇವಾಗ ನಿಜವಾಗ್ಲೂ ಬಾಗಿನ ಅರ್ಸೋದು ನಿಜವಾಗ್ಲೂ ಕ್ಯಾನ್ಸಲ್ ಆಗಿತ್ತು. 13ನೇ ತಾರೀಕು ಇದ್ದು 14ನೇ ತಾರೀಕಿಗೆ ಮಾಡಿದ್ವಿ. 13 ಅನಿವಾರ್ಯ ಇತ್ತು. ಅಲ್ಲಿದ್ದು ಆಫೀಸಲ್ಲಿ ಮೆಸೇಜ್ ಬಂದಿತ್ತು 13ಕ್ಕೆ ಇದ್ದಿದ್ದು. ಇಲ್ಲ, TP ಆಗಿತ್ತು, ಬರ್ಬೇಕಂತ TP ಆಗಿತ್ತು. ನಾನು ಎರಡೂ ಕೆಲಸ ಆಗುತ್ತಂತಲೇ ಇದಕ್ಕೆ ಬಂದಿದ್ದು. ಬಟ್ ಅನಿವಾರ್ಯ ಇದು ನೋಡೋಣ. ನಾಳೆಗೆ ಈ ಸಿಚುವೇಶನ್ ಅಂತೂ ನೋಡೋಣ. ಈ ಸಿಚುವೇಶನ್ ಸಂಬಂಧಪಟ್ಟಂಥ ಅಧಿಕಾರಿಗಳ ಜೊತೆಗೆ ಮಾತಾಡೋಣ.